ಬರೀ ಸ್ನೇಹಿತರೆ, ಕೋಟ್ಯಾಧಿಪತಿಯ ಒಂದು ರೈತರ ಮನೆಗೆ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈಗ ನಾವು ಜಸ್ಟ್ ಒಳಗೆ ಬಂದಿವಿ ಸ್ನೇಹಿತರೆ. ಇವಾಗ ಎಂಟ್ರೆನ್ಸ್ ಆಗ್ತಿದ್ವಿ. ಇಲ್ಲೆಲ್ಲ ನೋಡೋದಿರ್ಬೇಕು, ಹಿಂಗೆಲ್ಲ ಕಚ್ಚಿ ಬಿಚ್ಚಿ ಬಿದ್ದಾವ ತನಕ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ಎಲ್ಲಿಂದ ಚಾಲು ಮಾಡಮತ್ತಂದ್ರೆ, ಇವ್ರ ಬಲ್ಲಿ ತಿಳ್ಕೊಳ್ಳುವಂಥ ಮಾಹಿತಿ ಭಾಳಷ್ಟು ಅದ. ಅದಕ್ಕಿಂತ ಮುಂಚೆ ಏನು ಮಾಡಮಂದ್ರೆ, ಇಲ್ಲಿ ಆಕಳುಗಳು ಅದಾವ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಮು ಬನ್ನಿ ಸ್ನೇಹಿತರೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಗೋಮೂತ್ರ ಎದಕ್ಕೆ ಯೂಸ್ ಆಗ್ತದ, ಅದರಿಂದ ಏನೇನು ಉಪಯೋಗ ಅಂತ ಗೊತ್ತಿಲ್ಲ. ಆದ್ರೆ ಇವ್ರ ಬಾಯಿಂದ ಕೇಳಮು ಬರ್ರಿ. ಎಷ್ಟು ಆಕಳ ಅದಾವ್ರಿ ಇಲ್ಲಿ? ಇವು ಆಕಳ ನೋಡ್ರಿ 15 ಆಕಳ ಅದಾವ್ರಿ. ಹಾಂ ರೀ, ಪ್ಯೂರ್ ಕಿಲಾರಿ ಆಕಳತ್ತಾರ ಇವ್. ಕಿಲಾರಿ ಆಕಳ ಅಗದಿ ಅಚ್ಚುಕಟ್ಟಾಗಿ ಒಳ್ಳೆ ಶುದ್ಧ ಇರ್ತಾವ. ಮತ್ತ ಬೀಜದ ಕರಿಗಳು ಹಾಕ್ತಾವ ಇವು. ಬೀಜದ ಕರುಗಳು? ಹಾಂ ರೀ. ಇವ್ ನೋಡ್ಬರ್ರಿ, ನಾ ಆಕಳ ತೋರಿಸ್ತೀನಿ ನಿಮ್ಗೆ. ಅದು ತೋರ್ಸತ್ತೇಳಿ ಹಂಗೆ ಮಾಡ್ತೈತಿ. ಸರಿ ಅಮ್ಮ, ಸರಿ ಸರಿ. ಇದು ಏನ್ರಿ ಇದು? ಇದು ಗೋಮೂತ್ರ ರೀ. ಸರಿ ಯಾಕ ಇದು ಇವಕ್ಕೂ ಇಂಥ ಬಕೆಟ್ಲೆ ಗೋಮೂತ್ರ ಹಿಡಿತೇವ್ರಿ.